ಪುತ್ತೂರು ಮಹಾಲಿಂಗೇಶ್ವರ ದೇವರ ವರ್ಷಾವಧಿ ಜಾತ್ರಾ ಮಹೋತ್ಸವವು ಏಪ್ರಿಲ್ 10ರಿಂದ ಆರಂಭಗೊಂಡು ಏಪ್ರಿಲ್ 17ರವರೆಗೆ ನಡೆಯಲಿದ್ದು, ಈ ವರ್ಷದ ಜಾತ್ರೋತ್ಸವದಲ್ಲಿ ಕಳೆದ ವರ್ಷದಂತೆ ಸಾಂಕೇತಿಕವಾಗಿ ಜಾತ್ರೆ ನಡೆಯದೆ ಸಂಪ್ರದಾಯದಂತೆ ಜಾತ್ರೆ ನಡೆಸುವ ಅವಕಾಶ ಸಿಕ್ಕಿದೆ ಎಂದು ಕೇಶವಪ್ರಸಾದ್ ಮುಳಿಯಾ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಜನರ ಮುತುವರ್ಜಿಯ ಭಾಗವಹಿಸುವಿಕೆ ಇಲ್ಲಿ ಮುಖ್ಯವಾಗುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷ ಗುಂಪಾಗಿ ಜನರು ಸೇರಿಕೊಂಡು ಜಾತ್ರೋತ್ಸವವನ್ನು ಆಚರಿಸಲು ಅವಕಾಶವಿಲ್ಲ. ನಿಯಮಾನುಸಾರವಾಗಿ ಈ ವರ್ಷ ಜಾತ್ರೆ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ವರ್ಷಂಪ್ರತಿ ನಡೆಯುವಂತಹ ಜಾತ್ರಾ ಮಹೋತ್ಸವ ಉತ್ಸವಾದಿಗಳು ಈ ವರ್ಷವೂ ನಡೀಲಿಕ್ಕಿವೆ. ಈ ಸಂದರ್ಭ ಮಹಾಲಿಂಗೇಶ್ವರನ ಅಡಿದಾವರೆಗಳಿಗೆ ನಮಿಸುತ್ತಾ ಈ ಒಂದು ಪ್ರೆಸ್ ಮೀಟನ್ನು ಪ್ರಾರಂಭಿಸುತ್ತಾ ಇಲ್ಲಿ ಸೇರಿದಂತಹ ಎಲ್ಲ ಪತ್ರಿಕಾ ವರದಿಗಾರರಿಗೆ, ಮಾಧ್ಯಮ ಮಿತ್ರರಿಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹೊಸ ಈ ಸಮಿತಿಯ ಪ್ರಥಮ ಜಾತ್ರೆಯನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ಮಹಾಲಿಂಗೇಶ್ವರನ ಅನುಗ್ರಹದಿಂದ ಈ ವರ್ಷ ನಮಗೆ ಕಳೆದ ವರ್ಷದಾಗೆ ಸಾಂಕೇತಿಕವಾಗಿ ಅಲ್ಲ, ಸಾಂಪ್ರದಾಯಿಕವಾಗಿ ನಡೆಸುವ ಒಂದು ಅವಕಾಶ ಸಿಕ್ಕಿದೆ. ಈ ಸಾಂಪ್ರದಾಯಿಕವಾಗಿ ನಡೆಸುವ ಅವಕಾಶವನ್ನು ಯಾವ ರೀತಿ ನಾವು ಮಹಾಜನತೆ ಸೇರಿಕೊಂಡು ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಜನರಿಗೆ ತಿಳಿಸುವುದಕ್ಕೋಸ್ಕರ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ನಾವಿಲ್ಲಿ ಕರೆದಿದ್ದೇವೆ. ಜನರ ಮುತುವರ್ಜಿಯ ಭಾಗವಹಿಸುವಿಕೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತದೆ, ಬಹಳ ಮುಖ್ಯ ಆಗ್ತದೆ. ಯಾಕೆಂತೇಳಿ ಹೇಳಿದರೆ, ಎಂದಿನ ಪ್ರತಿ ವರ್ಷದಂತೆ ಗುಂಪಾಗಿ ಒಟ್ಟಾಗಿ ಒಂದು ದೊಡ್ಡ ಸಭೆ ಸೇರಿ ಆಚರಿಸಲಿಕ್ಕೆ ನಮಗೀಗ ಅವಕಾಶ ಇರುವುದಿಲ್ಲ. ನಾವೊಂದು ನಿಯಮಾನುಸಾರ ಹೋಗಬೇಕಾಗ್ತದೆ. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕಾಗ್ತದೆ. ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸಿಕೊಂಡು ಉತ್ಸವಗಳನ್ನು ಮಾಡಲಿಕ್ಕೆ ಮಾತ್ರ ನಮಗೆ ಅವಕಾಶ ಇದೆ. ಜಾತ್ರೆಗೆ ಅವಕಾಶ ಇರುವುದಿಲ್ಲ. ನಾವು ಅದನ್ನು ನೆನಪಿಟ್ಕೊಳ್ಬೇಕು. ಜಾತ್ರೆಗೆ ಅವಕಾಶ ಇಲ್ಲ, ಉತ್ಸವಗಳಿಗೆ ಮಾತ್ರ ಅವಕಾಶ. ಸೊ ಹಾಗಾಗಿ ಆ ಉತ್ಸವದಲ್ಲಿ ಜನರು ಭಾಗವಹಿಸ್ಬೋದು, ಗುಂಪಾಗಿ ಸೇರುವಂಥದ್ದನ್ನು ನಾವು ತಡೆಗಟ್ಟಬೇಕು. ಸೊ ಇಲ್ಲಿ ನಮ್ಮ ಪತ್ರಿಕಾಗೋಷ್ಠಿ ಈ ಪತ್ರಿಕಾ ಹೇಳಿಕೆಯನ್ನು ನಮ್ಮ ಶ್ರೀ ಐತಪ್ಪ ನಾಯ್ಕ ಅವರು ಅದನ್ನು ಓದಿ ಹೇಳ್ತಾರೆ. ಮಹಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಭಕ್ತಾಭಿಮಾನಿಗಳಲ್ಲಿ ವಿನಂತಿ. ಶ್ರೀ ದೇವರ ಜಾತ್ರಾ ಸಲುವಾಗಿ 10/4/2021 ಧ್ವಜಾರೋಹಣ ನಡೆಯಲಿರುವುದು. ಧ್ವಜಸ್ತಂಭಕ್ಕೆ ನೀಡುವ ಹೊರೆಕಾಣಿಕೆಯನ್ನು ಸಮರ್ಪಿಸುವವರು ದೇವಳದ ಒಳಗೆ 8 ಗಂಟೆಯ ಒಳಗಾಗಿ ನೀಡಬೇಕಾಗಿ ವಿನಂತಿ. ಪ್ರತಿದಿನ ದೇವರ ಬಲಿ ಉತ್ಸವದಲ್ಲಿ ಭಕ್ತಾಭಿಮಾನಿಗಳು ಕೋವಿಡ್ ನಿಯಮಾನುಸಾರ ಮುಖಗವಸನ್ನು, ಸ್ಯಾನಿಟೈಸರ್ ಉಪಯೋಗಿಸಿಕೊಂಡು ಸಾಮಾಜಿಕ ಅಂತರ ಕಾಯ್ದುಕೊಂಡು ಸರತಿ ಸಾಲಿನಲ್ಲಿ ದೇವಳಕ್ಕೆ ಪ್ರವೇಶಿಸುವ ಸಂದರ್ಭದಲ್ಲಿ ಸ್ವಯಂ ಸೇವಕರ ಸೂಚನೆಗಳನ್ನು ಹಾಗೂ ಧ್ವನಿವರ್ಧಕದ ಉದ್ಘೋಷಕರ ಸೂಚನೆಯನ್ನು ಕಡ್ಡಾಯವಾಗಿ ಪಾಲಿಸಿ ಸಹಕರಿಸಬೇಕಾಗಿ ವಿನಂತಿ. ಅಯ್ಯಪ್ಪ ಗುಡಿಯ ಬದಿಯಲ್ಲಿ ಶಾಮಿಯಾನ ಹಾಕಿರುವ ಸ್ಥಳದಲ್ಲಿ ಭಕ್ತಾದಿಗಳಿಗೆ ನೆರಳಿನ ವ್ಯವಸ್ಥೆಯನ್ನು ಮಾಡಲಾಗುವುದು. ಅಲ್ಲಿಂದ ಸರತಿ ಸಾಲಿನಲ್ಲಿ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುವುದು. ಸಂಜೆ ದೇವರ ಬಲಿ ಹೊರಟು ಪೇಟೆ ಸವಾರಿ ಸಂದರ್ಭದಲ್ಲಿಯೂ ದೇವರೊಂದಿಗೆ ನಿಯಮಾನುಸಾರ ನಿಗದಿತ ಸ್ವಯಂ ಸೇವಕರು ದೇವರ ಧ್ವಜ, ಪತಾಕೆ, ದೀವಟಿಗೆ, ಗ್ಯಾಸ್ ಲೈಟ್ ಹಾಗೂ ವ್ಯವಸ್ಥಾಪನಾ ಸಮಿತಿ ಪರಿವಾರ ಹೊರತುಪಡಿಸಿ ಇತರರಿಗೆ ಅವಕಾಶವಿರುವುದಿಲ್ಲ. ಕಟ್ಟೆಪೂಜೆ ನಡೆಯುವ ಸ್ಥಳದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಸಾರ್ವಜನಿಕ ಅನ್ನ ಸಂತರ್ಪಣೆ, ಉಪಹಾರ ವಿತರಿಸುವುದನ್ನು ನಿರ್ಬಂಧಿಸುವುದರೊಂದಿಗೆ ಸೀಮಿತ ಭಕ್ತಾದಿಗಳು ಭಾಗವಹಿಸುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಕಟ್ಟೆಯ ವ್ಯವಸ್ಥಾಪಕರಿಗೆ ಸೂಚಿಸಲಾಗಿದೆ. 14/4/2021 ವಿಷು ಸಂಕ್ರಮಣದ ದಿನ ದೇವಸ್ಥಾನದ ಒಳಗೆ ಸರತಿಯ ಸಾಲಿನಲ್ಲಿ ಅಯ್ಯಪ್ಪ ಗುಡಿಯ ಬಲಭಾಗದಲ್ಲಿ ವ್ಯವಸ್ಥೆ ಮಾಡಿದ ಶಾಮಿಯಾನದ ನೆರಳಿನಿಂದ ತೆರಳುವುದು. 16/4/21 ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾಲ್ತಿ ದೇವಗಳ ಕಿರುವಾಳು ಬರುವ ಹೊತ್ತಿನಲ್ಲಿ ಭಕ್ತಾದಿಗಳು ಗುಂಪು ಸೇರದೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲು ವಿನಂತಿಸಲಾಗಿದೆ. 17/4/2021 ಶನಿವಾರ ಶ್ರೀದೇವರ ದರ್ಶನ ಬಲಿ ಸಮಯದಲ್ಲಿ ನಿಯಮಾನುಸಾರ ದೇವಳದ ಒಳಗೆ ಬರಲು ಅವಕಾಶವಿರುವುದಿಲ್ಲ. ದೇವಳದ ಹೊರಗೆ ಹಾಕಿದ LED ದೇವರ ದರ್ಶನ ಬಲಿಯನ್ನು ನೋಡಬಹುದಾಗಿದೆ. ಹೊರಬದಿಯಲ್ಲಿ ನೆರಳಿಗಾಗಿ ಶಾಮಿಯಾನದ ವ್ಯವಸ್ಥೆ ಮಾಡಲಾಗುವುದು.
ಬಟ್ಟಲು ಕಾಣಿಕೆಯ ಸಮಯದಲ್ಲಿ ಎಲ್ಲ ಭಕ್ತಾದಿಗಳನ್ನು ನಿಯಮಾನುಸಾರ ಸರತಿ ಸಾಲಿನಲ್ಲಿ ದೇವಳದ ಒಳಗೆ ಬಿಡಲಾಗುವುದು. ಬಟ್ಟಲು ಕಾಣಿಕೆ ಹಾಕಿ ಪ್ರಸಾದ ಸ್ವೀಕರಿಸಿದ ಭಕ್ತಾದಿಗಳನ್ನು ಸರತಿಯಂತೆ ಹೊರಗೆ ಬಿಡಲಾಗುವುದು. ಬ್ರಹ್ಮ ರಥೋತ್ಸವದ ಸಮಯದಲ್ಲಿ ಬ್ಯಾರಿಕೇಡ್, ತಡೆಬೇಲಿಯ ಮತ್ತು ಲೈಟ್ ಕಂಬದ ಮಧ್ಯದ ಬಫರ್ ಝೋನಿಗೆ ಯಾರಿಗೂ ಪ್ರವೇಶ ಇರುವುದಿಲ್ಲ. ರಥ ಎಳೆಯಲು ಸೀಮಿತ ಸ್ವಯಂ ಸೇವಕರಿಗೆ ಮಾತ್ರ ಅವಕಾಶವಿರುವುದನ್ನು ಮನಗಂಡು ಸಹಕರಿಸಲು ಕೋರಿದೆ. ಈ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಿ ಸರ್ಕಾರದ ಸೂಚನೆಯನ್ನು ಗೌರವಿಸಬೇಕಾಗಿ ವಿನಂತಿಸಲಾಗಿದೆ. 18/4/21 ಆದಿತ್ಯವಾರ ವೀರಮಂಗಲ ಅವಭೃತ ಸ್ನಾನಕ್ಕೆ ದೇವರು ತೆರಳುವ ಸಂದರ್ಭ ಸವಾರಿಯಲ್ಲಿ ಭಾಗವಹಿಸಲು ಭಕ್ತಾದಿಗಳಿಗೆ ಅವಕಾಶವಿರುವುದಿಲ್ಲ. 19/4/21 ಧ್ವಜಾರೋಹಣ ಸಂದರ್ಭದಲ್ಲಿಯೂ ದೇವಳದ ಒಳಗೆ ಪರಿವಾರವನ್ನು ಹೊರತುಪಡಿಸಿ ಭಕ್ತಾದಿಗಳಿಗೆ ಒಳಪ್ರವೇಶಕ್ಕೆ ಅವಕಾಶವಿರುವುದಿಲ್ಲ. ದೇವಳಕ್ಕೆ ಸಮರ್ಪಿಸುವ ಹೊರಕಾಣಿಕೆಯನ್ನು ದೇವಳದ ಹೊರ ಆವರಣದಲ್ಲಿರುವ ಕೌಂಟರ್ನಲ್ಲಿ ಒಪ್ಪಿಸಬೇಕಾಗಿ ವಿನಂತಿ. ಈ ನಿಯಮಗಳನ್ನು ಮನಗಂಡು ಎಲ್ಲ ಭಕ್ತಾದಿಗಳು ಆಡಳಿತ ಮಂಡಳಿ, ಅರ್ಚಕ ವೃಂದ ಹಾಗೂ ನೌಕರ ವೃಂದದೊಂದಿಗೆ ಸಹಕರಿಸಬೇಕೆಂದು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಶ್ರೀ ಕೇಶವ ಪ್ರಸಾದ್ ಮುಳಿಯ ಹಾಗೂ ಸಮಿತಿ ಸದಸ್ಯರು. ಸಂತೆ ವ್ಯಾಪಾರ ಇಲ್ಲದಿರುವುದರಿಂದ ಈ ಬಾರಿ ಗದ್ದೆ ಏಲಂ ಇರುವುದಿಲ್ಲ. ಧನ್ಯವಾದಗಳು. ಸಂತೆ ಇರುವುದಿಲ್ಲ, ಈ ಸಲ ಸಂತೆ ಇರುವುದಿಲ್ಲ. ನಮಗೆ ಟ್ರೇಡ್ ಫೇರಿಗೆ ಒಂದು ಅವಕಾಶ, ಅಂದರೆ ಹಾಲಿನ ಒಳಗೆ ಮಾಡುವ ಕಾರ್ಯಕ್ರಮಗಳಿಗೆ ಅವಕಾಶ ಇದೆ. ಸೊ ಹಾಗಾಗಿ ಈ ಸಲ ನಾವು ಮೊನ್ನೆ ತಂತ್ರಿಗಳಲ್ಲಿ ಇದನ್ನು ಮಾಡಿದಾಗ ಇದನ್ನು ತಾತ್ಕಾಲಿಕವಾಗಿ ಉಪಯೋಗಿಸುವುದಕ್ಕೆ ಅವಕಾಶ ಇರ್ತದೆ ನಮಗೆ. ಯಾವುದು ನಮ್ಮ ಹಾಲ್ ಮಹಾಲಿಂಗೇಶ್ವರ ಸಭಾಭವನದ ಮೇಲಿನಂತಸ್ತಿನಲ್ಲಿ ತಾತ್ಕಾಲಿಕವಾಗಿ ಉಪಯೋಗಿಸಲಿಕ್ಕೆ ಪ್ರಶ್ನೆ ಚಿಂತನೆಯಲ್ಲಿ ಅನುಮತಿ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ನಾವು ಅದನ್ನು ಈಗ ಉಪಯೋಗ ಮಾಡ್ತಾ ಇದ್ದೇವೆ. ಟ್ರೇಡ್ ಫೇರ್ ಮಾಡ್ತಾ ಉಂಟು. ಅಲ್ಲಿ ಒಂದು 40 ಸ್ಟಾಲಿಗೆ ಅವಕಾಶ ಇರ್ತದೆ. ಅದನ್ನು 11ನೇ ತಾರೀಕಿಗೆ ನಾವು ಅದನ್ನು ಇದು ಕೊಡ್ತೇವೆ, ಅಲಾಟ್ ಮಾಡ್ತೇವೆ 11ನೇ ತಾರೀಕಿಗೆ. ಫಿಕ್ಸೆಡ್ ಚಾರ್ಜ್ ಇರ್ತದೆ. ಸೊ ಆ ಫಿಕ್ಸೆಡ್ ಚಾರ್ಜ್ ಅಥವಾ ಏಲಮ್ ಯಾವುದು ಅಂತ ಹೇಳುವಂಥದ್ದನ್ನು ನಿಶ್ಚಯಿಸಿ 11ನೇ ತಾರೀಕಿಗೆ ಅಲಾಟ್ ಮಾಡ್ತದೆ. ಅಲ್ಲಿ ಕೂಡ ಸಾಮಾಜಿಕ ಅಂತರವನ್ನು ಜನರು ಕಾಯ್ಕೊಳ್ಬೇಕು ಅಂತೇಳಿ ನಾವು ವಿನಂತಿಸಿಕೊಳ್ಳೋದು. ಯಾಕೆಂದರೆ ಕೋವಿಡ್ ಮಹಾಮಾರಿ ಈ ಒಂದು ಸಂದರ್ಭದಿಂದಾಗಿ ನಮ್ಮ ಊರಿಗೆ ಬರುವಂಥದ್ದು ಬೇಡ ಅಂಥೇಳಿ ನಮ್ಮ ಭಾವನೆ, ನಮ್ಮ ಒಂದು ರಿಕ್ವೆಸ್ಟ್. ಹಾಗಾಗಿ ಜನರಲ್ಲಿ ಕೇಳಿಕೊಳ್ಳೋದೇನು ಅಂತೇಳಿ ಹೇಳಿದರೆ, ಎಲ್ಲೂ ಗುಂಪು ಸೇರದೆ, ಎಲ್ಲೂ ಈ ಒಂದು ಆರೋಪಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಜನರು ವರ್ತಿಸಿ ಈ ಒಂದು ಜಾತ್ರೆಯನ್ನು ನಮಗೆ ಕಳೆದ ವರ್ಷಕ್ಕಿಂತ ಚೆಂದಾಗಿ ಮಾಡಿಕೊಡಲಿಕ್ಕೆ ದೇವರೊಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶವನ್ನು ನಾವು ಸದುಪಯೋಗಪಡಿಸಿಕೊಳ್ಬೇಕು ಅಂತ ಹೇಳೋದನ್ನು ಜನರು ಅರ್ಥ ಮಾಡಬೇಕು ಅಂತ ನಾವು ಕೇಳ್ತೀವಿ.